ರೈಟ್, ಇಂಟ್ರೆಸ್ಟಿಂಗ್ಲಿ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಇದಕ್ಕೆ. ಇನ್ನು ರಾಜ್ಯಾಧ್ಯಕ್ಷರ ಗೊಂದಲದ ಮಧ್ಯೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿದ ಬಿಜೆಪಿ. ಬಾಕಿ ಇದ್ದ 18 ಜಿಲ್ಲೆಗಳ ಪೈಕಿ 8 ಜಿಲ್ಲೆಗಳಿಗೆ ಅಧ್ಯಕ್ಷರ ಆಯ್ಕೆ ಫೈನಲ್. 8 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಮಾಡಿ ಕೇಂದ್ರಕ್ಕೆ ಪಟ್ಟಿ ಕಳಿಸಿದ ಬಿಜೆಪಿ. ಮಂಡ್ಯ, ಗದಗ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಮಧುಗಿರಿ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಆಯ್ಕೆಯಾಗಿದೆ. ಇನ್ನು 10 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಬಾಕಿ ಇದೆ. ಬರೀ 18ರಲ್ಲಿ 8 ಆಯ್ಕೆಯಾಗಿದೆ. ಈಗ ಇನ್ನು 10 ಜಿಲ್ಲೆಗಳನ್ನು ಉಳಿಸಿಕೊಂಡಿದೆ. ಹಾಸನ, ಮೈಸೂರು, ಗ್ರಾಮಾಂತರ, ಉಡುಪಿ, ಕೊಡಗು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಹಾವೇರಿ, ಚಿಕ್ಕಬಳ್ಳಾಪುರ ಸೇರಿದಂತೆ 10 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಆಯ್ಕೆ ಇನ್ನು ಬಾಕಿ ಇದೆ. ಸದ್ಯಕ್ಕೆ 18 ಜಿಲ್ಲೆಗಳ ಪೈಕಿ ಬಾಕಿ ಇದ್ದ 18 ಜಿಲ್ಲೆಗಳ ಪೈಕಿ 8ರ ಆಯ್ಕೆಯಾಗಿ ಅದರ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಇನ್ನು 10 ಜಿಲ್ಲೆಗಳನ್ನು ಹಾಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿರೋದು, ಹೆಸರುಗಳು ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಮಂಡ್ಯದಿಂದ ಇಂದ್ರೇಶ್, ಗದಗದಿಂದ ರಾಜು ಕುರಡಗಿ, ಬಾಗಲಕೋಟೆಯಿಂದ ST ಪಾಟೀಲ್, ವಿಜಯಪುರದಿಂದ ಗುರುಲಿಂಗಪ್ಪ ಅಂಗಡಿ, ರಾಯಚೂರಿನಿಂದ ವೀರನಗೌಡ ಲೆಕ್ಕಿಹಾಳ, ಮಧುಗಿರಿಯಿಂದ ಚಿದಾನಂದಗೌಡ, ರಾಮನಗರದಿಂದ ಆನಂದಸ್ವಾಮಿ, ಬೆಂಗಳೂರು ಗ್ರಾಮಾಂತರ ರಾಮಕೃಷ್ಣಪ್ಪ. ಈ ಆಯ್ಕೆಯಲ್ಲಿ ಸರ್ವಸಮ್ಮತ ಇದೆಯಾ, ಇದರಲ್ಲೂ ಅಸಮಾಧಾನ ಇದೆಯಾ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಸದ್ಯಕ್ಕಂತೂ 2 ಬಣಗಳ ನಡುವೆ ದಿನ ಬೆಳಗಾದ್ರೆ ತಿಕ್ಕಾಟಗಳಿವೆ. ಇವೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.